ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ತಾಯಿ ಶಾರದೆಯನ್ನ ಮನದಲ್ಲಿ ನಡೆಯುತ್ತಾ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಗುರುಮಾತೆಯರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ 2005, 6, 10ನೇ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನೀವೆಲ್ಲರೂ ಕೂಡಿಕ್ಯಾರ ಇಲ್ಲಿ ನಮ್ಮನ್ನು ಕರೆಸ್ಕ್ಯಾರ ಈಗ ಸನ್ಮಾನವನ್ನು ಮಾಡೋರಿದ್ದೀರಿ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ನಾವು ಮೊದಲ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಹೇಳ್ತೀವಿ. ಮೊದಲನೆಯದಾಗಿ ಎಲ್ಲರೂ ಸಂಸ್ಕಾರ, ಶಿಕ್ಷಣ ಅಂದರೆ ಸಂಸ್ಕಾರ. ಹಂಗಾರೆ ಸಂಸ್ಕಾರ ಅಂದರೆ ಏನು? ಈ ಸಂಸ್ಕಾರ ಎಲ್ಲಿಂದ ಬರ್ತದೆ? ಈ ಸಂಸ್ಕಾರವನ್ನು ನಾವು ಮೊದಲ ತಾಯಿಯಿಂದ ಕಲಿತೀವಿ. ತಾಯಿ ನಮಗೆ ಜನ್ಮ ಕೊಡ್ತಾರೆ. ಜನ್ಮ ಕೊಟ್ಟ ಕೂಡಲೇ ನಾವು ಏನು ಮಾಡ್ತೇವೆ ಅಂತಂದ್ರೆ ಬರೀ ಅಳೋದು ಬಿಟ್ಟರೆ ನಮಗೆ ಏನೋ ಗೊತ್ತಿರ್ತದೆ. ಆ ಅಳುವನ್ನು ಹೋಗಲಾಡಿಸಿ ನಮಗೆ ನಗುವನ್ನು ಮೂಡಿಸಿ ನಮಗೆ ಅಕ್ಷರಗಳನ್ನು ಅಥವಾ ಮಾತುಗಳನ್ನು ಕಲಿಸಿ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಕಲಿಸ್ಕ್ಯಾರ ತಾಯಿ ನಮಗೆ ಸಂಸ್ಕಾರವನ್ನು ಕೊಡ್ತಾಳೆ. ಅದೇ ರೀತಿಯಾಗಿ ತಂದೆ ನಮಗೆ ಏನು ಬೇಕು ಏನು ಬೇಡ, ಬೇಕಾದಂತೆಲ್ಲ ಕೊಡಿಸಿ ಬೇಡವಾದದನ್ನು ದೂರ ಸರಿಸ್ಕ್ಯಾರ ಅವನು ಕೂಡ ಒಂದು ಸಂಸ್ಕಾರವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಗುರುಗಳನ್ನು ನಾವು ಯಾವ ರೀತಿ ಸಂಸ್ಕಾರವನ್ನು ಕೊಡ್ತೇವೆ ಅನ್ನೋದಕ್ಕೆ ಒಂದೆರಡು ವಿಷಯಗಳನ್ನು ಹೇಳ್ತೇವೆ. ಮೊದಲನೇದಾಗಿ ನಿಮಗೆ ಕನ್ನಡ ಕಲಿಸ್ತೇವೆ. ನಾವು ಕನ್ನಡ ಕಲಿಸ್ಬೇಕಂತೀರ 49 ಅಕ್ಷರಗಳದಾವೆ. ಈ ಅಕ್ಷರ ಜ್ಞಾನವನ್ನು ನಿಮಗೆ ಮಾಡಿಸ್ಕ್ಯಾರ ಈ ಅಕ್ಷರಗಳಿಗೆ ಸಂಸ್ಕಾರವನ್ನು ಕೊಟ್ಟ ಶಬ್ದಗಳನ್ನು ಮಾಡ್ತೇವೆ. ಆ ಶಬ್ದಗಳಿಂದ ನಾವು ವಾಕ್ಯಗಳನ್ನು ಮಾಡಿಸ್ತೇವೆ. ಈ ಶಬ್ದಗಳಿಗೆ ಸಂಸ್ಕಾರ ಕೊಟ್ಟ ವಾಕ್ಯ ಮಾಡಿಸ್ತೇವೆ. ಈ ವಾಕ್ಯಗಳಿಗೆ ಮತ್ತೆ ಸಂಸ್ಕಾರವನ್ನು ಕೊಟ್ಟ ಕಥೆ, ಕವನ, ಆನಂತರ ಇಲ್ಲಿ ಬಂದು ಕೊಂಡುವಂಥ ಒಂದು ಧೈರ್ಯವನ್ನು ನಾವು ನಿಮಗೆ ಕೊಡ್ತೇವೆ. ಇದು ಕನ್ನಡದ ಸಂಸ್ಕಾರ. ಅದೇ ರೀತಿಯಾಗಿ ಗಣಿತದೊಳಗಿರುವಂಥವು 10 ಅಂಕಿಗಳದಾವೆ. ಈ 10 ಅಂಕಿಯಿಂದ ನಾವು ಸಂಸ್ಕಾರವನ್ನು ಕೊಡ್ತೇವೆ. ಈ 10 ಅಂಕಿಯಿಂದ ನಾವು ಒಂದನೇದು ಸಂಖ್ಯೆಗಳನ್ನು ಓದ್ತೇವೆ. 100, 1000, ಲಕ್ಷ, ಕೋಟಿ ಈ ರೀತಿಯಾಗಿ ನಾವು ಸಂಸ್ಕಾರವನ್ನು ಕೊಟ್ಟು ಈ ಗಣಿತವನ್ನು ಮೂಲ ಕ್ರಿಯೆಗಳು ಕೂಡಿಸೋದು, ಭಾಗಿಸೋದು, ಗುಣಾಕಾರ, ಭಾಗಾಕಾರ ಇವೆಷ್ಟು ಪೂರ್ತಿಯಾಗಿ ನಾವು ಬಂದುಬಿಟ್ರೆ ಗಣಿತದ ಸಂಸ್ಕಾರ ಬಂದಂಗೆ ಆಗಿಬಿಡ್ತದೆ. ಇದೇ ರೀತಿಯಾಗಿ ಎಲ್ಲ ವಿಷಯಗಳ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುಂತಂಥ ಎಲ್ಲ ಗುರುಗಳು ನಿಮಗೆ ಸಂಸ್ಕಾರವನ್ನು ಕೊಟ್ಟರಂತಿಗೆ ನಾನು ಭಾವಿಸ್ತೇನೆ. ಆನಂತರ ಇಲ್ಲಿಯವರೆಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀರಿ. ಇದಕ್ಕೆ ನಾನು ಒಂದೆರಡು ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.